ಹಲೋ ಎವ್ರಿವನ್. ಮುಂದಿನ ಕಾನ್ಸೆಪ್ಟ್ ನೋಡಿ ಪೊಲಿಟಿಯಲ್ಲಿ. ವಾಟ್ ಈಸ್ ಗವರ್ನೆನ್ಸ್? ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡೀ ಗವರ್ನೆನ್ಸಿನ ಬೇಸಿಕ್ಸನ್ನು ನಾವು ಮುಗಿಸಿದ್ದೇವೆ. ಆದರೆ ಇಲ್ಲಿ ಪೊಲಿಟಿಗೆ ಸಂಬಂಧಪಟ್ಟ ಹಾಗೂ ಆ ಕಾನ್ಸೆಪ್ಟನ್ನು ನಾವು ಒಂದ್ಸಾರಿ ರಿವಿಷನ್ ಆದರೂ ಮಾಡಬೇಕು ಅಥವಾ ಅದನ್ನು ತಿಳ್ಕೋಬೇಕು. ವಾಟ್ ಈಸ್ ಗವರ್ನೆನ್ಸ್? ಆಡಳಿತ ಅಂದರೆ ಏನು? ಇಟ್ಸ್ ದಿ ಆರ್ಟ್ ಆಫ್ ಗವರ್ನಿಂಗ್ ಪೀಪಲ್ ವೈಸ್ಲಿ and the process of leading a society towards a common good. ಜನರನ್ನು ಆಳೋದು ಅಂದ ತಕ್ಷಣ ಸುಲಭನ? ಅದು ಆಳ್ವಿಕೆ ಅಂದ ತಕ್ಷಣ ಸರ್ವಾಧಿಕಾರ ಆಗಿಬಿಡಬಾರ್ದು. ಅದು ವೈಸ್ಲಿ ಅಲ್ವಾ, ವಿವೇಕಯುತವಾಗಿ ಜನರನ್ನು ಆಳ್ವಿಕೆ ಮಾಡಬೇಕು. ಅದರ ಜೊತೆ ಸೊಸೈಟಿಯನ್ನು ಒಂದು ಕಾಮನ್ ಗುಡ್, ಎಲ್ಲರಿಗೂ ಒಳಿತಾಗುವಂತಹ ಪರಿಸ್ಥಿತಿಗೆ ಸೊಸೈಟಿಯನ್ನು, ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು. ಸೊ ಮೀನಿಂಗ್ ನೋಡಿ, ಗವರ್ನೆನ್ಸ್ ಈಸ್ ದಿ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಣಯಗಳನ್ನು ಕೈಗೊಳ್ಳೋದು. ಆ್ಯಂಡ್ ದ ಪ್ರೊಸೆಸ್ ಬೈ ವಿಚ್ ಡಿಸಿಷನ್ಸ್ ಆರ್ ಇಂಪ್ಲಿಮೆಂಟೆಡ್ ಆರ್ ನಾಟ್ ಇಂಪ್ಲಿಮೆಂಟೆಡ್. ನೋಡಿ, ಎರಡೂ ಇದೆ. ಒಬ್ಬ ವ್ಯಕ್ತಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾನೆ, ಓಕೆನಾ? ಆ ಉನ್ನತ ಹುದ್ದೆಯಲ್ಲಿ ಇದ್ದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಡಿಸಿಷನ್ಗಳನ್ನು ಆ ವ್ಯಕ್ತಿ ಕೈಗೊಳ್ಳಬೇಕು. ಡಿಸಿಷನ್ ಕೈಗೊಳ್ಳೋದು ಅಂತಂದರೆ ಡಿಸಿಷನ್ ಮೇಕಿಂಗ್. ಮೊದಲನೇದು, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೊರಟಿದಾನೋ ಅದರ ಬಗ್ಗೆ ಸರಿಯಾಗಿ ಆಲೋಚಿಸೋದು, ತೀರ್ಮಾನಕ್ಕೆ ಬರೋದು. ತೀರ್ಮಾನಕ್ಕೆ ಬಂದ ಮೇಲೆ ಆ ಕ್ರಮವನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ವಾ, ಅನುಷ್ಠಾನಗೊಳಿಸ್ಬೇಕಲ್ವಾ, ಇಂಪ್ಲಿಮೆಂಟೇಷನ್. ಸೊ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ದ ಪ್ರೊಸೆಸ್ ಬೈ ವಿಚ್ ಡಿಸಿಷನ್ಸ್ ಆರ್ ಇಂಪ್ಲಿಮೆಂಟೆಡ್ ಆರ್ ನಾಟ್ ಇಂಪ್ಲಿಮೆಂಟೆಡ್. ಏನಿದ್ರ ಅರ್ಥ? ಒಂದೋ ಅಂದುಕೊಂಡಿದ್ದನ್ನು ಮಾಡೋದು ಅಥವಾ ಮಾಡದೇ ಇರೋದು. ನೀವೇ ಒಂದು DC ಅಥವಾ DM ಆಗಿದ್ದೀರಿ ಅಂತಂದರೆ, ಪ್ರವಾಹ ಪರಿಸ್ಥಿತಿ ಬಂದಿರುತ್ತೆ, ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನೋಡ್ತೇವೆ. ಅದೇ ರೀತಿ ಅಲ್ಲಿ ಆ ಡಿಸಾಸ್ಟರ್ನ ಹೇಗೆ ಮ್ಯಾನೇಜ್ ಮಾಡೋದು? ತಕ್ಷಣ ಎಲ್ಲಾದರೂ ಒಂದು ಕಡೆ ವಸತಿ ವ್ಯವಸ್ಥೆ ಕಲ್ಪಿಸೋದಾ, ಅಥವಾ ಅವರಿಗೇನಾದರೂ ಅನಿವಾರ್ಯತೆ ಇರುವಂತಹ ವಸ್ತುಗಳನ್ನು ಕೊಡೋದಾ? ಕೊಡೋದು ಸಹ ಡಿಸಿಷನ್ನೇ, ಕೊಡದೆ ಇರೋದು ಸಹ ಡಿಸಿಷನ್ನೇ. ಎರಡೂ ಡಿಸಿಷನ್ನೇ ಅಲ್ವಾ, ನಿರ್ಣಯನೇ ಅದು. ಸೊ ಅಂದ್ಕೊಂಡಿದ್ದನ್ನು ಮಾಡೋದಿರ್ಬೋದು, ಮಾಡದೇ ಇರೋದಿರ್ಬೋದು. ಸೊ ಇಂಪ್ಲಿಮೆಂಟೆಡ್ ಆರ್ ನಾಟ್ ಇಂಪ್ಲಿಮೆಂಟೆಡ್. ಸೊ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ದಿ ಪ್ರೊಸೆಸ್ ಬೈ ವಿಚ್ ಡಿಸಿಷನ್ಸ್ ಆರ್ ಇಂಪ್ಲಿಮೆಂಟೆಡ್ ಆರ್ ನಾಟ್ ಇಂಪ್ಲಿಮೆಂಟೆಡ್. It is not just about government, but about a system where multiple actors work together to achieve the well-being of the people. ಕೇವಲ ಸರ್ಕಾರದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ. ಒಂದು ಸಿಸ್ಟಮ್, ವ್ಯವಸ್ಥೆ ಇದು. ಗವರ್ನೆನ್ಸ್ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಮುಖ್ಯವಾಗಿರುತ್ತೆ. ಸರ್ಕಾರದ ಜೊತೆ ಸಿಟಿಸನ್ಸ್, ಪ್ರೈವೇಟ್ ಸೆಕ್ಟರ್, ಸಿವಿಲ್ ಸೊಸೈಟಿ ಎಲ್ಲವೂ ಸಹ ಪ್ರಮುಖವಾಗಿರುತ್ತೆ. ಸೊ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದಾಗ ಇಡೀ ಒಂದು ವ್ಯವಸ್ಥೆ ಚೆನ್ನಾಗಿ ಮುಂದುವರಿತಾ ಹೋಗುತ್ತೆ. ಇನ್ನು ಗವರ್ನೆನ್ಸ್ ಮತ್ತು ಗವರ್ನಮೆಂಟ್ ಏನು ಡಿಫ್ರೆನ್ಸು? ಗವರ್ಮೆಂಟ್ ಅಂತಂದರೆ ಇಟ್ ರೆಫರ್ಸ್ ಟು ದಿ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅಥಾರಿಟೀಸ್ ದಟ್ ಹ್ಯಾವ್ ದಿ ಪವರ್ ಟು ಮೇಕ್ ಲಾಸ್. ಸರ್ಕಾರ ಅಂದ ತಕ್ಷಣ ನಮಗೆ ಬೇರೆ ಬೇರೆ ಸಚಿವಾಲಯಗಳು, ಡಿಪಾರ್ಟ್ಮೆಂಟ್ಗಳು ನೆನಪಿಗೆ ಬರುತ್ತೆ. ಅದೆಲ್ಲ ಸರ್ಕಾರದ ಒಂದು ಭಾಗ. ಆ ಇನ್ಸ್ಟಿಟ್ಯೂಷನ್ಗಳು, ಅಥಾರಿಟಿಗಳೆಲ್ಲ ಇದೆಯಲ್ವಾ, ಸೊ ಅವು, ಆ ಅಥಾರಿಟಿಗಳಿಗೆ ಪವರ್ ಇದೆ. ಕಾನೂನುಗಳನ್ನು ರೂಪಿಸಲಿಕ್ಕೆ, ಜಾರಿಗೊಳಿಸಲಿಕ್ಕೆ ಪವರ್ ಇರುತ್ತೆ. ಆ ಇನ್ಸ್ಟಿಟ್ಯೂಷನ್ಗಳು, ಅಥಾರಿಟಿಗಳಿಗೆ ನಾವು ಗೌರ್ಮೆಂಟ್ ಅಂತ ಕರಿತೇವೆ. ಮತ್ತು ಇದು ಫಾರ್ಮಲ್ ಆಗಿರುತ್ತೆ, ಹೈರಾರ್ಕಿಕಲ್, ಟಾಪ್ ಡೌನ್. ಅಂದರೆ ಮೇಲೆ PM, ಅದಾದಮೇಲೆ ಬೇರೆ ಬೇರೆ ಮಿನಿಸ್ಟರ್ಸ್, ನೆಕ್ಸ್ಟು ಸಚಿವಾಲಯಗಳ ಅಡಿಯಲ್ಲಿ, ಇದರ ಅಡಿಯಲ್ಲಿ ಮತ್ತೆ ಸಬ್ ಹೈರಾರ್ಕಿ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಶ್ರೇಣೀಕೃತ ವ್ಯವಸ್ಥೆ ಅಂತ ಹೇಳ್ತೀವಿ ನೋಡಿ. ಅದಾದಮೇಲೆ ಅದ್ರ ಕೆಳಗಿನವರು ಇನ್ಯಾರೋ ಇರ್ತಾರೆ. ಟಾಪಿಂದ ಡೌನ್ ತನಕ ಒಂದು ಹೈರಾರ್ಕಿ ಇರುತ್ತೆ ಇಲ್ಲಿ. ಮತ್ತು ಇಲ್ಲಿ ರೂಲ್ಸು, ಲಾ, ಪ್ರೊಸೀಜರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಆ್ಯಂಡ್ ಓನ್ಲಿ ದ ಸ್ಟೇಟ್ ಇಸ್ ಇನ್ವಾಲ್ವ್ಡ್. ಸರ್ಕಾರದ ಬದಿಯನ್ನು ಮಾತ್ರ ಇದು ಸೂಚಿಸ್ತಾ ಇದೆ. ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರೋದು ಸ್ಟೇಟ್ ಮಾತ್ರ. ಗೌರ್ಮೆಂಟ್ ಅಂದ ತಕ್ಷಣ ಸ್ಟೇಟ್ ಪಾರ್ಟ್ ಅದು. ಸರ್ಕಾರ ಅಥವಾ ದೇಶ, ರಾಜ್ಯ, ಇದರ ಪಾತ್ರ ಇಲ್ಲಿ ಹೆಚ್ಚಾಗಿರುತ್ತೆ. ಅದು ಗವರ್ಮೆಂಟ್. ಗವರ್ನೆನ್ಸ್ ಅನ್ನೋದು ಒಂದು ಪ್ರೊಸೆಸ್. ಅದು ಇಟ್ ರೆಫರ್ಸ್ ಟು ದಿ ಪ್ರೊಸೆಸ್ ಆಫ್ ಮೇಕಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಡಿಸಿಷನ್ಸ್. ಈಗಾಗಲೇ ನೋಡಿದ್ದೇವೆ, ಡಿಸಿಷನನ್ನು ಕೈಗೊಳ್ಳೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಎರಡೂ
ಸೇರಿಕೊಂಡು ಆ ಒಂದು ಪ್ರೊಸೆಸ್ಸಿಗೆ ನಾವು ಗವರ್ನೆನ್ಸ್ ಅಂತ ಕರಿತೇವೆ. ಮತ್ತು ಇದು ಇನ್ಕ್ಲೂಸಿವ್, ಪಾರ್ಟಿಸಿಪೇಟ್ರಿ ಆ್ಯಂಡ್ ಮಲ್ಟಿ ಡೈರೆಕ್ಷನಲ್. ಗೌರ್ಮೆಂಟ್ ಆದರೆ ಟಾಪ್ ಡೌನ್, ದೊಡ್ಡ ಹಂತದಿಂದ ತಳ ಹಂತದ ತನಕ ಬೇರೆ ಬೇರೆ ಡಿಪಾರ್ಟ್ಮೆಂಟು ಅಥವಾ ಬೇರೆ ಬೇರೆ ಸ್ತರಗಳಿರುತ್ತೆ. ಆದರೆ ಗವರ್ನೆನ್ಸ್ ಅಂತಂದರೆ ಇನ್ಕ್ಲೂಸಿವ್, ಎಲ್ಲರನ್ನ ಒಳಗೊಂಡಿರುವಂಥದ್ದು. ಪಾರ್ಟಿಸಿಪೇಟ್ರಿ, ಕೇವಲ ಸರ್ಕಾರ ಇದ್ದರೆ ಗವರ್ನೆನ್ಸ್ ಆಗೋದಿಲ್ಲ, ಜನರ ಭಾಗವಹಿಸುವಿಕೆ ಬೇಕು, ಸಿವಿಲ್ ಸೊಸೈಟಿ NGOಗಳ ಭಾಗವಹಿಸುವಿಕೆ ಬೇಕು. ಮತ್ತು ಮಲ್ಟಿ ಡೈರೆಕ್ಷನಲ್, ಟಾಪಿಂದ ಡೌನ್ ತನಕ ಮಾತ್ರ ಅಲ್ಲ, ಇಲ್ಲಿ ಏನಾಗುತ್ತೆ ಎಲ್ಲ ಡೈರೆಕ್ಷನ್ನಲ್ಲೂ ಇದರ ಒಂದು ಪ್ರಾಮುಖ್ಯತೆ ನಮಗೆ ಕಾಣಿಸ್ತಾ ಹೋಗುತ್ತೆ. ಮತ್ತು ಫೋಕಸ್ ಆನ್ ಔಟ್ಕಮ್ಸ್, ಸರ್ವಿಸ್ ಡೆಲಿವರಿ ಆ್ಯಂಡ್ ಸಿಟಿಸನ್ ಸ್ಯಾಟಿಸ್ಫ್ಯಾಕ್ಷನ್. ಗವರ್ಮೆಂಟ್ ಆದರೆ ರೂಲ್ಸು, ಲಾ, ಪ್ರೊಸೀಜರು ಅಷ್ಟರ ಮೇಲೆ ಫೋಕಸ್ ಮಾಡ್ತಾ ಇತ್ತು. ಗವರ್ನೆನ್ಸ್ ಅನ್ನುವಂಥ ಪ್ರೊಸೆಸ್ನಲ್ಲಿ ಇದರಿಂದ ಏನು ಔಟ್ಕಮ್ ಸಿಕ್ತು ನಮಗೆ, ಸರ್ವಿಸ್ ಡೆಲಿವರಿ ಯಾವ ರೀತಿ ಆಗ್ತಾ ಇದೆ, ಜನರಿಗೆ ಸಿಟಿಸನ್ಸ್ಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅನ್ನೋದು ಮುಖ್ಯ. ಇನ್ನು ಸ್ಟೇಟ್, ಸಿಟಿಸನ್ಸ್, ಪ್ರೈವೇಟ್ ಸೆಕ್ಟರ್, ಸಿವಿಲ್ ಸೊಸೈಟಿ ಎಲ್ಲ ಇನ್ವಾಲ್ವ್ ಆಗಿರ್ತಾರೆ ಇದರಲ್ಲಿ. ಸೊ ಗವರ್ಮೆಂಟ್ ಈಸ್ ಹೂ ಗವರ್ನ್ಸ್, ಗವರ್ನೆನ್ಸ್ ಈಸ್ ಹೌ ವಿ ಆರ್ ಗವರ್ನ್ಡ್. ಆಡಳಿತವನ್ನು ನಿರ್ವಹಿಸೋದು ಸರ್ಕಾರ, ಆದರೆ ಎಲ್ಲ ಪ್ರೊಸೆಸನ್ನು ಇನ್ಕ್ಲೂಡ್ ಮಾಡಿದರೆ, ಎಲ್ಲರನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅದು ಗವರ್ನೆನ್ಸ್, ಆಡಳಿತ. ಇನ್ನು ನಮಗೆ ಒಂದು ಗುಡ್ ಗವರ್ನೆನ್ಸ್ ಅನ್ನೋದು ಯಾಕೆ ಬೇಕು, ಅಥವಾ ಒಳ್ಳೆಯ ಆಡಳಿತ ಯಾಕೆ ಬೇಕು ಅಂದರೆ ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಲೈಫ್ ಆಫ್ ಸಿಟಿಸನ್ಸ್. ಒಳ್ಳೆಯ ಆಳ್ವಿಕೆ ಇದ್ದರೆ, ಆಡಳಿತ ಇದ್ದರೆ ನಮ್ಮ ಜೀವನ ಮಟ್ಟ ಸುಧಾರಿಸ್ತಾ ಹೋಗುತ್ತೆ, ಒಳ್ಳೊಳ್ಳೆ ಪಾಲಿಸಿಗಳನ್ನು ತರ್ತಾರೆ, ಇಕನಾಮಿ ಡೆವಲಪ್ ಆಗುತ್ತೆ, ಜಸ್ಟಿಸ್, ಇಕ್ವಾಲಿಟಿ, ಇನ್ಕ್ಲೂಷನ್ ಇಂಥ ಮೌಲ್ಯಗಳಿಗೆ ಒಂದು ವ್ಯಾಲ್ಯೂ ಬಂದು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಎಲ್ಲ ಕಡೆ ಕಾಣಬಹುದು. ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಮತ್ತು ಸೋಷಿಯಲ್ ಹಾರ್ಮನಿ ಹೆಚ್ಚಾಗ್ತಾ ಹೋಗುತ್ತೆ, ಡೆಮಾಕ್ರಸಿ, ನ್ಯಾಷನಲ್ ಯುನಿಟಿ ಇದೆಲ್ಲ ಇನ್ನಷ್ಟು ಬಲಗೊಳ್ಳುತ್ತೆ. ಸೊ ಗುಡ್ ಗವರ್ನೆನ್ಸ್ ಟರ್ನ್ಸ್ ಪಾಲಿಸೀಸ್ ಆ್ಯಂಡ್ ಲಾಸ್ ಇಂಟು ರಿಯಲ್ ಬೆನಿಫಿಟ್ಸ್ ಫಾರ್ ಎವ್ರಿ ಸಿಟಿಸನ್, ಎಸ್ಪೆಷಲಿ ದ ಮೋಸ್ಟ್ ವಲ್ನರೆಬಲ್. ಏನಾಗ್ತಾ ಇದೆ ನೋಡಿ, ಪಾಲಿಸಿ ಇದೆ, ಆ ಪಾಲಿಸಿಯನ್ನು ಒಂದು ಬೆನಿಫಿಟ್ ಆಗಿ, ಅಂದರೆ ನೀತಿಗಳನ್ನು ತಂದರೆ ಸಾಕಾಗಲಿಲ್ಲ, ಯಾರಿಗೆ ಹೋಗಿ ಅದು ಸೇರಬೇಕೋ ಆ ಬೆನಿಫಿಷಿಯರೀಸ್, ಫಲಾನುಭವಿಗಳು ಅಂತ ನಾವೇನು ಕರಿತೇವೆ, ಅವರಿಗೆ ಅದು ಸೇರಬೇಕು ಅಲ್ವಾ. ಆ ಫಲಾನುಭವಿಗಳನ್ನು ಸರಿಯಾಗಿ ಗುರುತಿಸಬೇಕು. ಆಮೇಲೆ ಪ್ರತಿಯೊಬ್ಬರೂ ಸಹ ಅದರಲ್ಲೂ ಮುಖ್ಯವಾಗಿ ವಲ್ನರೆಬಲ್ ಸೆಕ್ಷನ್ಸ್, ಯಾರು ದುರ್ಬಲ ವರ್ಗದವರು ಅಂತ ಇರ್ತಾರೋ ಅವರಿಗೆ ಎಲ್ಲ ರೀತಿಯ ಸೇವೆ ಸೌಕರ್ಯಗಳು ಸರಿಯಾಗಿ ಸಿಗಬೇಕು. ಇನ್ನು ಕೀ ಫೀಚರ್ಸ್, ಪ್ರಿನ್ಸಿಪಲ್ ಆಫ್ ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತದ ಮುಖ್ಯ ಲಕ್ಷಣಗಳು ಯಾವ್ದ್ಯಾವುದು ಅಂತಂದರೆ ಪಾರ್ಟಿಸಿಪೇಟ್ರಿ, ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ಡಿಸಿಷನ್ ಮೇಕಿಂಗ್ ದಟ್ ಅಫೆಕ್ಟ್ಸ್ ದೇರ್ ಲೈಫ್ಸ್. ಸರ್ಕಾರ ಯಾವುದೋ ನಿರ್ಣಯವನ್ನು ಕೈಗೊಳ್ತಾ ಇದೆ, ಆ ನಿರ್ಣಯ ನಮ್ಮ ಬದುಕಿನ ಮೇಲೂ ಪರಿಣಾಮ ಬೀರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದೆ ಅಂತಂದರೆ ಅದು ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್. ಅಂದರೆ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ, ಪಾರ್ಟಿಸಿಪೇಷನ್ ಇದೆ ಅಂತ. ಇನ್ನು ರೂಲ್ ಆಫ್ ಲಾ, ಎವ್ರಿ ಒನ್ ಇನ್ಕ್ಲೂಡಿಂಗ್ ದಿ ಗವರ್ಮೆಂಟ್ ಈಸ್ ಬೌಂಡ್ ಬೈ ಲಾ. ಸರ್ಕಾರ ಅಂದ ತಕ್ಷಣ ಕಾನೂನನ್ನು ಮೀರಿ ಹೋಗುವ ಸಾಮರ್ಥ್ಯ ಅದಕ್ಕೆ ಇರೋದಿಲ್ಲ, ಕಾನೂನಿನ ವ್ಯಾಪ್ತಿಯ ಒಳಗಡೆನೆ ಸರ್ಕಾರ ಬರಬೇಕು, ಅದು ರೂಲ್ ಆಫ್ ಲಾ. ಟ್ರಾನ್ಸ್ಪರೆನ್ಸಿ, ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆರ್ ಓಪನ್ ಆ್ಯಂಡ್ ಆಕ್ಸೆಸಿಬಲ್ ಟು ದಿ ಪಬ್ಲಿಕ್. ಸರ್ಕಾರ ಕೈಗೊಂಡ ನಿಯಮಗಳು, ನೀತಿಗಳು ಜನರಿಗೆ ಮುಕ್ತವಾಗಿ ತಿಳಿಯೋ ರೀತಿ ಇರಬೇಕು. ಏನೇನು ಪ್ರೊಸೆಸ್ ಇದೆ, ಫಂಡಿಂಗ್ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಮತ್ತು ಜನ ಹೇಗೆ ಇದನ್ನು ಸ್ವೀಕರಿಸಬೇಕು, ಪ್ರತಿಯೊಂದು ಹಂತದಲ್ಲೂ ಪಾರದರ್ಶಕತೆ ಇರಬೇಕು, ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್ ಅಕೌಂಟೆಬಿಲಿಟಿ. ಅಕೌಂಟೆಬಿಲಿಟಿ ಅಂದ ತಕ್ಷಣ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಲ್ವಾ, ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸೇರಿಕೊಂಡು ಏನನ್ನು ಕೇಳ್ತಾ ಇದ್ದಾರೆ ಸರ್ಕಾರದ ಹತ್ರ, ಅಕೌಂಟೆಬಿಲಿಟಿ ಕೇಳ್ತಾ ಇದ್ದಾರೆ. ಅಕೌಂಟೆಬಿಲಿಟಿ ಅಂದರೆ ಹೊಣೆಗಾರಿಕೆ. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಲೀಕ್ ಆದ ತಕ್ಷಣ ಯಾರು ಅದರ ಹೊಣೆಗಾರಿಕೆ ವಹಿಸ್ಕೊಳ್ಬೇಕು? ಹಾಗಾದರೆ ಆ ಒಂದು ಪರೀಕ್ಷೆಯಿಂದ ಕಷ್ಟಪಟ್ಟು ಅಥವಾ ತಮ್ಮ ಪ್ರಾಣವನ್ನೇ ಕಳ್ಕೊಂಡವ್ರು ಇದ್ದಾರೆ ಅಲ್ವಾ, ಸೂಸೈಡ್ ಮಾಡ್ಕೊಂಡವ್ರು ಇದ್ದಾರೆ ಆ ಲೀಕ್ ಆಗಿದ್ದಕ್ಕೋಸ್ಕರ. ಹಾಗಾದರೆ ಅವರ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಇಂಥ ವ್ಯವಸ್ಥೆಯಲ್ಲಿ ಅಕೌಂಟೆಬಿಲಿಟಿಗೆ ಎಲ್ಲಿ ಸ್ಥಾನ ಇದೆ ಅಲ್ವಾ? ದೋಸ್ ಇನ್ ಪವರ್ ಆರ್ ಆನ್ಸರೇಬಲ್ ಫಾರ್ ದರ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಹೌದು, ಯಾವುದ್ಯಾವುದೋ ನಮ್ಮ ಕೈಲಿಲ್ಲ, ನಾವು ಮಾಡಿದ್ದಲ್ಲ ಅಂತ ಹೇಳಬಹುದು ಪವರ್ನಲ್ಲಿ ಇರೋರು. ಹಾಗಾದರೆ ನಿಮ್ಮನ್ನು ಯಾಕೆ ನಾವಲ್ಲಿ ಕಳಿಸಿರೋದು?
ನೇರವಾಗಿ ಪ್ರಧಾನಮಂತ್ರಿಯವರು ಅಥವಾ ಎಜುಕೇಷನ್ ಮಿನಿಸ್ಟ್ರೇ ಹೋಗಿ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಆ ಸ್ಥಾನದಲ್ಲಿ ನಿಮ್ಮನ್ನು ಯಾಕೆ ನಾವು ಕಳಿಸಿದ್ದು ಅಂತಂದರೆ ಅದನ್ನು ಸರಿಯಾಗಿ ನಿರ್ವಹಿಸಿ ಅಂತ ಅಲ್ವಾ. ಒಂದೇ ಒಂದು ಪ್ರತಿಕ್ರಿಯೆನೂ ಸಹ ಕೊಡದೇ ಇದ್ದರೆ ಅದಕ್ಕೆ ಏನು ಅರ್ಥ ಅಲ್ವಾ. ಈ ರೀತಿಯಾಗಿ ಜನರು ಅಥವಾ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಅಕೌಂಟಬಿಲಿಟಿಯನ್ನು ವಹಿಸ್ಕೊಳ್ದೇ ಇದ್ದರೆ, ಹೊಣೆಗಾರಿಕೆಯನ್ನು ನಿರ್ವಹಿಸದೇ ಇದ್ದರೆ ಮುಂದೆ ಅದರ ಫಲವನ್ನು ಅನುಭವಿಸ್ಬೇಕಾಗತ್ತೆ. ಸೊ ಅಧಿಕಾರಕ್ಕೆ ಬಂದ ತಕ್ಷಣ ಅಥವಾ ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇದ್ದೀವಿ ಎನ್ನುವಂತಹ ಒಂದು ಗುಂಗಿನಲ್ಲಿ ಏನು ಮಾಡಿದರೂ ನಡೆಯುತ್ತೆ ಅನ್ನುವಂತಹ ಧೋರಣೆ ಕೆಲವೊಂದು ಸಾರಿ ಕೆಲವು ಸರ್ಕಾರಗಳಿಗೆ ಬರಬಹುದು. ಅದಕ್ಕೆ ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ಜನರೇ ಉತ್ತರ ಕೊಡ್ತಾರೆ. ಅಂಬೇಡ್ಕರ್ ಅವರು ಸಾಧನೆ ಹೇಳ್ತಾ ಇದ್ರು ಅಲ್ವಾ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ಅವರು ಉತ್ತರಿಸ್ಬೇಕಾಗತ್ತೆ. ಆವಾಗ ಜನ ತಿಳಿಸ್ತಾರೆ ಅವರ ಒಂದು ರಿಸಲ್ಟನ್ನು, ನೀವು ಯಾವ ರೀತಿ ಇದ್ರಿ ಇಷ್ಟು ವರ್ಷ. ಎಂಥೆಂಥ ದೊಡ್ಡ ದೊಡ್ಡ ಪಕ್ಷಗಳು ಸಹ ತಮ್ಮ ಮೌಲ್ಯವನ್ನು ಕಳ್ಕೊಂಡು ಮೂಲೆ ಗುಂಪಾಗ್ಬಿಡುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಜನರೇ ಸರ್ವೋಚ್ಚರು, ಜನರಿಗಿಂತ ಮುಖ್ಯವಾದವರು ಯಾರೂ ಇರೋದಿಲ್ಲ. ಜನರಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ಸರ್ಕಾರ ಮುಂದೆ ಬಂದು ಅದರ ಹೊಣೆಗಾರಿಕೆ ವಹಿಸ್ಕೊಳ್ಳೇಬೇಕು, ಅಕೌಂಟೆಬಿಲಿಟಿ ಇರಲೇಬೇಕು. ಇನ್ನು ರೆಸ್ಪಾನ್ಸಿವ್ನೆಸ್ ಅಲ್ವಾ. ಇನ್ಸ್ಟಿಟ್ಯೂಷನ್ಸ್ ರೆಸ್ಪಾಂಡ್ ಟು ದಿ ನೀಡ್ಸ್ ಆ್ಯಂಡ್ ಗ್ರಿವ್ಯಾನ್ಸಸ್ ಆಫ್ ಸಿಟಿಸನ್ಸ್. ಬೇರೆ ಬೇರೆ ಇಲಾಖೆಗಳಿರುತ್ತೆ, ಮಂತ್ರಿ ಸಚಿವಾಲಯಗಳಿರುತ್ತೆ. ಸೊ ಅವರೆಲ್ಲ ಜನರ ನೀಡ್ಸ್ ಮತ್ತು ಗ್ರಿವ್ಯಾನ್ಸಸ್ ಅಂತಂದರೆ ಕುಂದುಕೊರತೆಗಳು, ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸಬೇಕು, ರೆಸ್ಪಾಂಡ್ ಮಾಡಬೇಕು. ಇಕ್ವಿಟಿ ಮತ್ತು ಇನ್ಕ್ಲೂಷನ್, ಆಲ್ ಸೆಕ್ಷನ್ಸ್ ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಆ್ಯಂಡ್ ವೀಕರ್ ಆರ್ ಟ್ರೀಟೆಡ್ ಫೇರ್ಲಿ. ಸಮಾಜದ ಎಲ್ಲ ವರ್ಗಗಳನ್ನು, ಅದರಲ್ಲೂ ಮುಖ್ಯವಾಗಿ ಮಾರ್ಜಿನಲೈಸ್ಡ್, ಅಂಚಿಗೆ ತಳ್ಳಲ್ಪಟ್ಟವರು ಅಥವಾ ದುರ್ಬಲ ವರ್ಗದವರು, ಅವರನ್ನೂ ಸಹ ನ್ಯಾಯಯುತವಾಗಿ ನೋಡ್ಕೋಬೇಕು. ಆವಾಗ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಅಲ್ವಾ. ಇಲ್ಲದಿದ್ದರೆ ಅದು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸೋಕ್ಕಾಗತ್ತೆ. ಅಥಾರಿಟೇರಿಯನ್ ಅಥವಾ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೇವೆ. ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್, ರಿಸೋರ್ಸಸ್ ಆರ್ ಯೂಸ್ಡ್ ವೈಸ್ಲಿ ಟು ಅಚೀವ್ ಡಿಸೈರ್ಡ್ ರಿಸಲ್ಟ್ಸ್. ಇರುವಂತಹ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೇಬೇಕು. ಇಲ್ಲದೇ ಇದ್ದರೆ ಎಕನಾಮಿಗೆ ನಾವು ಹೋಗ್ಬಿಡ್ತೇವೆ. ಎಕನಾಮಿಯಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೇವೆ, ಅದಕ್ಕೆ ಕನೆಕ್ಟ್ ಆಗುತ್ತೆ. ರಿಸೋರ್ಸ್ಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಮಾತ್ರ ನಮಗೆ ರಿಸಲ್ಟ್ಗಳು ಸರಿಯಾಗಿ ಬರುತ್ತೆ. ಯಾಕಂದರೆ ಸ್ಕ್ಯಾರ್ಸಿಟಿ ಕನೆಕ್ಟ್ ಮಾಡ್ತಿದ್ದೀರಾ. ಸ್ಕ್ಯಾರ್ಸಿಟಿ ಅಂತಂದರೆ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್. ಹಾಗಾಗಿ ಎಫಿಷಿಯನ್ಸಿ ಎಫೆಕ್ಟಿವ್ನೆಸ್ ಇದ್ದರೆ ಮಾತ್ರ ಮುಂದೆ ನಾವು ಸಸ್ಟೈನೇಬಲ್ ಆಗಿ ಬದುಕಲಿಕ್ಕೆ ಆಗೋದು. ಇನ್ನು ಕನ್ಸೆನ್ಸಸ್ ಓರಿಯೆಂಟೆಡ್, ಡಿಸಿಷನ್ಸ್ ಆರ್ ಮೇಡ್ ಆಫ್ಟರ್ ಕನ್ಸಲ್ಟೇಷನ್ ಆ್ಯಂಡ್ ಡೈಲಾಗ್, ನಾಟ್ ಫೋರ್ಸ್ಫುಲ್ ಆಗಿ ಒತ್ತಾಯಪೂರ್ವಕವಾಗಿ ಯಾವುದೇ ನಿರ್ಧಾರಗಳನ್ನು ಹೇರಬಾರ್ದು. ಪ್ರತಿಯೊಬ್ಬರ ಸಲಹೆ ಸೂಚನೆ ಸಮಾಲೋಚನೆಗಳನ್ನು ನಡೆಸಿದ ನಂತರ ಡಿಸಿಷನ್ನಿಗೆ ಬರಬೇಕು. ಇನ್ನು ಹೌ ಡಸ್ ಗವರ್ನೆನ್ಸ್ ವರ್ಕ್, ಹೇಗೆ ವರ್ಕ್ ಆಗುತ್ತೆ ಗವರ್ನೆನ್ಸು? ಮೊದಲು ಐಡೆಂಟಿಫೈ ನೀಡ್ಸ್ ಅಲ್ವಾ. ಜನರ ಪ್ರಾಬ್ಲಮ್ಗಳು ಏನು ಮತ್ತು ಆಸ್ಪಿರೇಷನ್ಗಳೇನು ಅಂತ ಮೊದಲು ಸರ್ಕಾರ ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡು ಲಾ, ಪಾಲಿಸಿ, ಕನ್ಸಲ್ಟೇಷನ್ ಇದರ ಮೂಲಕ ಒಂದು ಡಿಸಿಷನಿಗೆ ಬರಬೇಕು. ಬಂದ ಡಿಸಿಷನನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಗೌರ್ಮೆಂಟ್ ತನ್ನ ಏಜೆನ್ಸಿಗಳು ಮತ್ತು ಪಾರ್ಟ್ನರ್ಸ್ಗಳ ಮೂಲಕ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದಾದಮೇಲೆ ಇಂಪ್ಲಿಮೆಂಟ್ ಮಾಡಿದ್ದು ಸರಿಯಾಗಿ ನಡೀತಾ ಇದೆಯಾ ಅಂತ ಮಾನಿಟರ್ ಮತ್ತು ಇವ್ಯಾಲ್ಯುವೇಷನ್ ಮಾಡ್ತಾನೆ ಇರಬೇಕು. ಚೆಕಿಂಗ್ ರಿಸಲ್ಟ್ಸ್ ಆ್ಯಂಡ್ ಕರೆಕ್ಟಿಂಗ್ ಶಾರ್ಟ್ ಕಮಿಂಗ್ಸ್. ಯಾವುದೋ ಒಂದು ಪಾಲಿಸಿ ತಂದು ಅಲ್ಲೇ ಬಿಟ್ಬಿಡೋದಲ್ಲ, ಹಂತ ಹಂತದಲ್ಲೂ ಅದನ್ನು ಸರಿಯಾಗಿ ಪರಿಶೀಲಿಸಬೇಕು. ಇನ್ನು ಬೆಟರ್ ಔಟ್ಕಮ್ಸ್ ಅಲ್ವಾ. ಪರಿಶೀಲನೆ ಮಾಡಿ ಮಾಡಬೇಕಾಗಿರೋದನ್ನು ಇಂಪ್ರೂವ್ ಮಾಡಿ ಅದನ್ನು ಸುಧಾರಿಸ್ಕೊಂಡು ಸರ್ವಿಸ್ಗಳನ್ನು ಇನ್ನಷ್ಟು ರಿಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನೋಡಬೇಕು. ಟ್ರಸ್ಟ್ ಮತ್ತು ಡೆವಲಪ್ಮೆಂಟ್ ಇನ್ನಷ್ಟು ಆವಾಗ ಹೆಚ್ಚಿಸಬಹುದು. ಸೊ ಗವರ್ನೆನ್ಸ್ ಇಸ್ ಕಂಟಿನ್ಯೂಸ್ ಸೈಕಲ್, ನಾಟ್ ಅ ಒನ್ ಟೈಮ್ ಆ್ಯಕ್ಷನ್. ಒಂದು ಸಾರಿ ಮಾಡಿದರೆ ಮುಗೀತು ಅನ್ನುವಂತಹ ಒಂದು ಪ್ರಕ್ರಿಯೆ ಅಲ್ಲ ಇದು. ಇದೊಂದು ಸೈಕಲ್ ಅಂತಂದರೆ ಪಾಲಿಸಿ ಬರುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ, ಅದನ್ನು ಇವ್ಯಾಲ್ಯುವೇಟ್ ಮಾಡೋದು, ಸುಧಾರಿಸ್ಕೊಳ್ಳೋದು, ಮತ್ತೆ ಪಾಲಿಸಿ ತರೋದು, ಈ ರೀತಿ ಆಗ್ತಾನೆ ಇರುತ್ತೆ ಇದು. ಇನ್ನು ಹೂ ಆರ್ ದಿ ಸ್ಟೇಕ್ ಹೋಲ್ಡರ್ಸ್? ಗವರ್ನೆನ್ಸ್ ಅಂದ ತಕ್ಷಣ ಅದರಲ್ಲಿ ಯಾರ್ಯಾರು ಬರ್ತಾರೆ? ಗವರ್ಮೆಂಟ್ ಅನ್ನೋದು ಮೊದಲನೇದು ಅಲ್ವಾ. ಪಾಲಿಸಿ ಕ್ರಿಯೇಟ್ ಮಾಡೋದು, ಲಾ ಇರಬಹುದು, ಪಬ್ಲಿಕ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡೋದು ಸರ್ಕಾರದ ಕೆಲಸ. ಸಿಟಿಸನ್ಸ್ ಅಂತಂದರೆ ಪಾರ್ಟಿಸಿಪೇಟ್ ಇನ್ ಡೆಮೋಕ್ರಸಿ ಅಲ್ವಾ. ನಾವೇ
ಡೆಮೋಕ್ರಸಿಲಿ ಪಾರ್ಟಿಸಿಪೇಟ್ ಮಾಡೋದು, ಟ್ಯಾಕ್ಸ್ ಪೇ ಮಾಡೋದು, ಲಾನ ಫಾಲೋ ಮಾಡೋದು, ಫೀಡ್ಬ್ಯಾಕ್ ಕೊಡೋದು, ಇದೆಲ್ಲ ನಮ್ಮ ಕೆಲಸ. ಇನ್ನು ಪ್ರೈವೇಟ್ ಸೆಕ್ಟರ್ ಯಾಕಿದೆ? ಜಾಬ್ ಕ್ರಿಯೇಷನ್, ಇನೋವೇಷನ್, ಇಕನಾಮಿಕ್ ಆಪರ್ಚುನಿಟಿ, ಇದಕ್ಕೆಲ್ಲ ಹೆಲ್ಪ್ ಮಾಡೋದು ಪ್ರೈವೇಟ್ ಸೆಕ್ಟರ್. ಸಿವಿಲ್ ಸೊಸೈಟಿ, ಇಟ್ ರಿಪ್ರೆಸೆಂಟ್ ಪಬ್ಲಿಕ್ ಇಂಟ್ರೆಸ್ಟ್, ಜನರ ಪರವಾಗಿ ವಾಯ್ಸನ್ನು ರೈಸ್ ಮಾಡೋದು. ಹೋಲ್ಡ್ಸ್ ಪವರ್ ಟು ಅಕೌಂಟ್, ಸರ್ಕಾರವನ್ನು ಪ್ರಶ್ನೆ ಮಾಡೋದು, ನಿಮ್ಮ ಹೊಣೆಗಾರಿಕೆ, ನಿಮ್ಮ ಪಾರದರ್ಶಕತೆ ಯಾವ ಮಟ್ಟದಲ್ಲಿದೆ ಅಂತ ಪ್ರಶ್ನಿಸೋದು. ಇದಾದಮೇಲೆ ಮೀಡಿಯಾ ಇದೆ, ಇನ್ಫಾರ್ಮ್ಸ್, ಎಜುಕೇಟ್ಸ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ವಾಚ್ ಡಾಗ್. ಭಾರತದಲ್ಲಿ ಎಷ್ಟೋ ಮೀಡಿಯಾಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಇವೆ, ಇನ್ನೆಷ್ಟೋ ಮೀಡಿಯಾಗಳು ಕೆಲವೊಂದು ಸಾರಿ ಏನು ಮಾಡ್ತವೆ, ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ ನಾವು ಅಲ್ವಾ, ಜನರ ಮನಸ್ಸನ್ನು ಬೇರೆ ಎಲ್ಲೋ ಕಡೆ ಸೆಳೆದು ಬಿಡೋದು, ನಿಜವಾಗ್ಲೂ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ತೋರಿಸದೆ ಬೇರೆ ಯಾವ್ಯಾವುದೋ ಒಂದು ನರೇಷನ್ ಕ್ರಿಯೇಟ್ ಮಾಡೋದು, ಅದರ ಮೂಲಕ ಜನರನ್ನು ಹಾದಿ ತಪ್ಪಿಸುವಂಥ ಮೀಡಿಯಾಗಳು ಸಹ ಜಾಸ್ತಿ ಇದ್ದಾವೆ. ಇನ್ನು ನಮ್ಮ ದೇಶದ ಒಂದು ಕಾಂಟೆಕ್ಸ್ಟನ್ನು ನೋಡೋದಾದರೆ, ಇಂಡಿಯಾ ಇಸ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ಅಲ್ವಾ. ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಈ ಎಲ್ಲ ಮೌಲ್ಯಗಳನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಅದನ್ನು ಕೊಡಲಿಕ್ಕೆ ಅಧಿಕಾರದಲ್ಲಿರೋರು ಬಿಡಬೇಕು. ಇನ್ನು ಗವರ್ನೆನ್ಸ್ ಇನ್ ಇಂಡಿಯಾ ಇಸ್ ಬೇಸ್ಡ್ ಆನ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್, ಫೆಡರಲ್ ಸ್ಟ್ರಕ್ಚರ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ವಾ. ಪ್ರಜಾಪ್ರಭುತ್ವದ ಮೌಲ್ಯಗಳು, ಫೆಡರಲ್ ಸ್ಟ್ರಕ್ಚರ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್, ಸಂವಿಧಾನಾತ್ಮಕವಾಗಿ ಹಲವಾರು ಸಂಸ್ಥೆಗಳಿದೆ. ಈ ಎಲ್ಲ ತತ್ವಗಳ ಆಧಾರದ ಮೇಲೆ ಆಡಳಿತ ಅನ್ನೋದು ನಡೆಯುತ್ತೆ. ಸಿಟಿಸನ್ಸ್ ಹ್ಯಾವ್ ರೈಟ್ಸ್ ಆಸ್ ವೆಲ್ ಆಸ್ ಡ್ಯೂಟೀಸ್ ಟು ಪಾರ್ಟಿಸಿಪೇಟ್ ಇನ್ ನೇಷನ್ ಬಿಲ್ಡಿಂಗ್. ನಮಗೆ ಆಸ್ ಅ ಸಿಟಿಸನ್ ನಮಗೆ ಹಕ್ಕುಗಳ ಜೊತೆ ಕರ್ತವ್ಯಗಳು ಇದೆ. ಅವು ಎರಡನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ದೇಶವನ್ನು ಚೆನ್ನಾಗಿ ರೂಪಿಸಬೇಕು ಅನ್ನೋದು ಇಲ್ಲಿನ ಒಂದು ಮೆಸೇಜ್. ಗವರ್ನೆನ್ಸ್ ಇಸ್ ಅಬೌಟ್ ವರ್ಕಿಂಗ್ ಟುಗೆದರ್ ಇನ್ ಅ ಫೇರ್, transparent and responsible manner to solve problems and create a better life for all citizens. Better governance leads to better India. ಎಲ್ಲ ಸೇರಿ ಚೆನ್ನಾಗಿ ಒಳ್ಳೆಯ ಉದ್ದೇಶಗಳಿಗೆ ಕೆಲಸ ಮಾಡಿದರೆ ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.